ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ದೇಶದಲ್ಲಿ ನಡೀತಿದ್ದ ಪಂಚರಾಜ್ಯ ಚುನಾವಣೆಗಳಿಗೆ ತೆರೆ ಬಿದ್ದಿದೆ. ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಅಂದರೆ ಏಪ್ರಿಲ್ 29ರಂದು ನಡೆದ ಎರಡನೇ ಹಂತದ ಚುನಾವಣೆಯೊಂದಿಗೆ ತಮಿಳುನಾಡು, ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ ಹಾಗೂ ಕೇರಳದಲ್ಲಿನ ಎಲೆಕ್ಷನ್ ಸಂಪೂರ್ಣ ಆದಂತಾಗಿದೆ. ಈಗಾಗಲೇ ನೂರಾರು ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯನ್ನ ಅರ್ಥಾತ್ ಇವಿಎಂ ಅನ್ನ ಸೇರಿದೆ. ಮೇ 4ನೇ ತಾರೀಕು ಎಲ್ಲರ ಭವಿಷ್ಯ ಹೊರಬರುತ್ತೆ. ಆ ಫಲಿತಾಂಶಕ್ಕಾಗಿ ಡಿಎಂಕೆ, ಎಐಎಡಿಎಂಕೆ, ಬಿಜೆಪಿ, ಕಾಂಗ್ರೆಸ್, ಎಡಪಕ್ಷಗಳು, ತೃಣಮೂಲ ಕಾಂಗ್ರೆಸ್ ಸೇರಿದ ಹಾಗೆ ಇನ್ನಷ್ಟು ಹೊಸ ಪಕ್ಷಗಳು, ಸಣ್ಣ ಪಕ್ಷಗಳು ಕೂಡ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇವೆ. ಹಾಗಾದ್ರೆ ಅಲ್ಲಿ ಯಾವೆಲ್ಲ ಲೆಕ್ಕಾಚಾರಗಳಿವೆ, ಯಾವ ರಾಜ್ಯದ ಮೇಲೆ ಯಾರ ಕಣ್ಣಿದೆ, ಪಕ್ಷಗಳ ಆಂತರಿಕ ಸಮೀಕ್ಷೆಗಳು, ಲೆಕ್ಕಾಚಾರಗಳು ಏನ್ ಹೇಳುತ್ತವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಪಶ್ಚಿಮ ಬಂಗಾಳದಲ್ಲಿ ಎರಡನೇ ಹಂತದ ಮತದಾನ ಪ್ರಕ್ರಿಯೆ ಕೂಡ ಪೂರ್ಣಗೊಂಡಿದೆ. 142 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಈ ಮತದಾನ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಕಡೆಗಳಲ್ಲಿ ಗಲಭೆಗಳು, ಲಾಠಿ ಚಾರ್ಜ್ ಕೂಡ ಉಂಟಾಗಿದೆ. ಚುನಾವಣಾ ಆಯೋಗಕ್ಕೆ ಸುಮಾರು 2196 ದೂರುಗಳು ಸಲ್ಲಿಕೆಯಾಗಿವೆ. ಪಾನಿಹಟ್ಟಿ ಕ್ಷೇತ್ರದಲ್ಲಿ ಬಿಜೆಪಿಯ ಬಟನ್ಗೆ ಇಂಕ್ ಮೆತ್ತಿ ಆ ಬಟನ್ ಕಾಣದ ಹಾಗೆ ಮಾಡಲಾಗಿತ್ತು ಅಂತ ಅಲ್ಲಿನ ಬಿಜೆಪಿ ಅಭ್ಯರ್ಥಿ ರತ್ನಾ ದೇವನಾಥ್ ಆರೋಪ ಮಾಡಿದ್ದಾರೆ. ರತ್ನಾ ದೇವನಾಥ್ ಅವರ ಮೇಲೆ ಪಾನಿಹಟ್ಟಿಯಲ್ಲಿ ಟಿಎಂಸಿಯ ಕಾರ್ಯಕರ್ತರು ಹಲ್ಲೆ ಮಾಡಿದ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಈಕೆ ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ಸಂತ್ರಸ್ತ ವೈದ್ಯೆಯ ತಾಯಿ. ಈಕೆಗೆ ಬಿಜೆಪಿಯಲ್ಲಿ ಟಿಕೆಟ್ ಕೊಟ್ಟಿದೆ. ರತ್ನಾ ದೇವನಾಥ್ ಟಿಎಂಸಿಯ ಗೂಂಡಾಗಳು ನಮ್ಮ ಮೇಲೆ ಮತಗಟ್ಟೆ ಸಮೀಪ ದಾಳಿ ಮಾಡಿದ್ರು ಅಂತ ಆರೋಪವನ್ನು ಮಾಡಿದ್ದಾರೆ. ಇನ್ನು ಭವಾನಿಪುರದಲ್ಲಿ ಕೂಡ ಒಂದಷ್ಟು ಅಹಿತಕರ ಘಟನೆಗಳು ನಡೆದಿವೆ. ಅಲ್ಲಿ ವಿರೋಧ ಪಕ್ಷದ ನಾಯಕ ಸುವೇಂದು ಅಧಿಕಾರಿ ಟಿಎಂಸಿಯ ಗೂಂಡಾಗಳು ತಮ್ಮ ಮೇಲೆ ದಾಳಿ ಮಾಡಿದ್ರು ಅಂತ ಹೇಳಿದ್ದಾರೆ. ಹಾಗೆ ಬಿಜೆಪಿ ಹಾಗೂ ಟಿಎಂಸಿ ಕಾರ್ಯಕರ್ತರ ನಡುವೆ ಅಲ್ಲಿ ಒಂದಷ್ಟು ಗಲಭೆಗಳು ಉಂಟಾದ ಪರಿಣಾಮ ಸಿಆರ್ಪಿಎಫ್ ಪಡೆಗಳು ಲಾಠಿ ಚಾರ್ಜ್ ಮಾಡಿವೆ. ಇನ್ನು ಕೇತು ಗ್ರಾಮದಲ್ಲಿ ಲೈವ್ ಬಾಂಬ್ಗಳು ಪತ್ತೆಯಾಗಿವೆ. ಟಿಎಂಸಿಯ ಕಾರ್ಯಕರ್ತರು ಚುನಾವಣಾ ಸಂದರ್ಭದಲ್ಲಿ ಹಿಂಸಾಚಾರ ಮಾಡೋದಕ್ಕಾಗಿಯೇ ಅಲ್ಲಿ ಒಂದಷ್ಟು ಬಾಂಬುಗಳನ್ನು ಅಡಗಿಸಿಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಆ ಬಾಂಬುಗಳನ್ನು ಸಿಆರ್ಪಿಎಫ್ ಪಡೆಗಳು ವಶಪಡಿಸಿಕೊಂಡಿವೆ ಮತ್ತು ಬಾಂಬ್ ನಿಷ್ಕ್ರಿಯ ದಳ ಕೂಡ ಸ್ಥಳಕ್ಕೆ ಹೋಗಿತ್ತು ಮತ್ತು ಆ ಬಾಂಬುಗಳನ್ನು ನಿಷ್ಕ್ರಿಯಗೊಳಿಸುವ ಕೆಲಸ ಕೂಡ ನಡೆದಿದೆ. ಇನ್ನು ಭಾಂಗರಲ್ಲಿ ಐಎಸ್ಎಫ್ ಪಕ್ಷ ಟಿಎಂಸಿ ಮತದಾರರಿಗೆ ಬೆದರಿಕೆಯನ್ನು ಒಡ್ಡಿದೆ ಅನ್ನೋ ಆರೋಪವನ್ನು ಮಾಡಿದೆ. ಅಲ್ಲಿ ಕೂಡ ಒಂದಷ್ಟು ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು. ಸಿಆರ್ಪಿಎಫ್ ಪಡೆಗಳು ಪರಿಸ್ಥಿತಿಯನ್ನ ಹತೋಟಿಗೆ ತಗೊಂಡು ಬಂತು. ಇನ್ನು ಡೈಮಂಡ್ ಹಾರ್ಬರ್ ಮತಕ್ಷೇತ್ರದ ಫಾಲ್ಟಾದಲ್ಲಿ ಇವಿಎಂಗಳಲ್ಲಿ ಬಿಜೆಪಿಯ ಚಿಹ್ನೆ ಮತ್ತು ಬಟನ್ ಇರೋ ಜಾಗಕ್ಕೆ ಬಿಳಿ ಟೇಪ್ ಅನ್ನ ಮೆತ್ತಲಾಗಿತ್ತು ಅನ್ನೋ ಆರೋಪ ಕೇಳಿಬಂದಿದೆ. ಅಲ್ಲಿ ಮತಗಟ್ಟೆ ಸಂಖ್ಯೆ 144 ಮತ್ತು 189ರಲ್ಲಿ ಬಿಜೆಪಿಗೆ ಮತದಾನ ಮಾಡೋದಕ್ಕೆ ಸಾಧ್ಯವಾಗದ ಹಾಗೆ ಆ ಬಟನ್ ಅನ್ನ ನಿಷ್ಕ್ರಿಯಗೊಳಿಸುವ ಕೆಲಸ ನಡೆದಿದೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಮತ್ತು ಈ ಆರೋಪಗಳ ಹಿನ್ನೆಲೆಯಲ್ಲಿ ಸಿಇಒ ಮನೋಜ್ ಅಗರ್ವಾಲ್ ಯಾವೆಲ್ಲ ಮತಗಟ್ಟೆಗಳಲ್ಲಿ ಈ ರೀತಿಯ ಅಕ್ರಮಗಳು ನಡೆದಿವೆಯೋ, ಎಲ್ಲಿ ಮತದಾನ ಮಾಡೋದಕ್ಕೆ ಸಾಧ್ಯವಾಗದ ಹಾಗೆ ಯಾವುದೇ ಪಕ್ಷದ ಮತಚಿಹ್ನೆ ಅಥವಾ ಬಟನ್ ಅನ್ನ ಟ್ಯಾಂಪರ್ ಮಾಡುವ ಕೆಲಸ ನಡೆದಿದ್ರೆ ಅಂಥ ಮತಗಟ್ಟೆಗಳಲ್ಲಿ ಮರು ಮತದಾನವನ್ನ ನಡೆಸಲಾಗುವುದು ಅಂತ ಹೇಳಿದ್ದಾರೆ. ಇನ್ನು 142 ಕ್ಷೇತ್ರಗಳ ಪೈಕಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಟಿಎಂಸಿ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಒಂದಷ್ಟು ಘರ್ಷಣೆಗಳಾಗಿವೆ. ಬಿಜೆಪಿಯ ಮತಗಟ್ಟೆ ಏಜೆಂಟರ್ಗಳನ್ನ ಟಿಎಂಸಿ ಕಾರ್ಯಕರ್ತರು ಬೆದರಿಸಿದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದಿವೆ. ಹಾಗೆ ಸಾಕಷ್ಟು ಕಡೆಗಳಲ್ಲಿ ಸಿಆರ್ಪಿಎಫ್ ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಿದೆ. ಇಂಥ ಎಲ್ಲ ಘಟನೆಗಳ ನಡುವೆ ಕೂಡ ಪಶ್ಚಿಮ ಬಂಗಾಳದ ಎರಡನೇ ಹಂತದ ಮತದಾನ ಕೂಡ ಶಾಂತಿಯುತವಾಗಿ ಮುಕ್ತಾಯಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಲಾಠಿ ಚಾರ್ಜ್ಗಳಾದರೂ ಶಾಂತಿಯುತ ಯಾಕೆ ಅಂದ್ರೆ, ಕಳೆದ ಚುನಾವಣೆಗಳಿಗೆ ಹೋಲಿಕೆ ಮಾಡಿದ್ರೆ ಈ ಬಾರಿಯ ಚುನಾವಣೆಗಳಲ್ಲಿ ದೊಡ್ಡ ಮಟ್ಟದ ಅನಾಹುತಗಳು ನಡೆಯದ ಹಾಗೆ ಸಿಆರ್ಪಿಎಫ್ ಕಟ್ಟೆಚ್ಚರವನ್ನು ತಗೊಂಡಿದೆ ಮತ್ತು ಇಲ್ಲಿ ಸಾಧ್ಯವಾದಷ್ಟು ಶಾಂತಿಯುತ ಹಾಗೂ ಹೆಚ್ಚು ಪಾರದರ್ಶಕ ಮತದಾನಕ್ಕೆ ಚುನಾವಣಾ ಆಯೋಗ ಹಾಗೂ ಸಿಆರ್ಪಿಎಫ್ಗಳು ಕೆಲಸ ಮಾಡಿವೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಎರಡನೇ ಹಂತದ ಮತದಾನದಲ್ಲಿ ಸಂಜೆ 5 ಗಂಟೆಯ ಹೊತ್ತಿಗೆ 92.46% ಮತ ಚಲಾವಣೆ ಆಗಿರುವುದು ವರದಿಯಾಗಿದೆ. ಇನ್ನು ಅತಿ ಕಡಿಮೆ ಮತದಾನ ನಡೆದಿರುವುದು ಕೋಲ್ಕತಾ ದಕ್ಷಿಣದಲ್ಲಿ. ಅಲ್ಲಿ 86.11% ಮತದಾನ ದಾಖಲಾಗಿದೆ. ಈ ಎರಡನೇ ಹಂತದ ಚುನಾವಣೆ ನಡೆದ ಪ್ರದೇಶದಲ್ಲಿ ಸರಿಸುಮಾರು 3,22 ಲಕ್ಷಕ್ಕೂ ಅಧಿಕ ಮತದಾರರಿದ್ದಾರೆ. ಅವರಲ್ಲಿ 1,64 ಲಕ್ಷದಷ್ಟು ಮಂದಿ ಪುರುಷ ಮತದಾರರಿದ್ದರೆ 1,57 ಲಕ್ಷಕ್ಕೂ ಅಧಿಕ ಮಂದಿ ಮಹಿಳಾ ಮತದಾರರಿದ್ದಾರೆ. ಇಂಥ ಕ್ಷೇತ್ರದಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ಕೂಡ ಮಮತಾ ಬ್ಯಾನರ್ಜಿ ಒಟ್ಟು ಚಲಾವಣೆಯಾದ ಮತಗಳ ಪೈಕಿ 49.24% ಮತಗಳನ್ನು ಪಡ್ಕೊಂಡಿದ್ರು. ಹಾಗೆ ಬಿಜೆಪಿಗೆ ಅಲ್ಲಿ 36.11% ಮತಗಳು ಸಿಕ್ಕಿದ್ವು. ಇನ್ನು 2024ರಲ್ಲಿ ನಡೆದ ಲೋಕಸಭಾ ಚುನಾವಣೆಗಳಲ್ಲಿ
ಬಂಗಾಳದಲ್ಲಿ ಈ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಹೆಚ್ಚು ಲಾಭ ಏನಾಗಿರಲಿಲ್ಲ. ಸೊ ಈ ಕ್ಷೇತ್ರಗಳು ಆಲ್ ಇಂಡಿಯಾ ತೃಣಮೂಲ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಕರೆಸ್ಕೊಳ್ತವೆ. ಅಷ್ಟೇ ಅಲ್ಲದೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಈ ಭಾಗದಲ್ಲಿನ ಒಟ್ಟು 142 ಕ್ಷೇತ್ರಗಳ ಪೈಕಿ 123 ಕ್ಷೇತ್ರಗಳಲ್ಲಿ ತೃಣಮೂಲ ಕಾಂಗ್ರೆಸ್ ಗೆಲುವನ್ನು ದಾಖಲು ಮಾಡಿತು. ಈ ಬಾರಿ ಕೂಡ ಹಾಗೆ ಆಗಬಹುದು ಅನ್ನೋ ವಿಶ್ವಾಸ ತೃಣಮೂಲಗಿದೆ. ಈ ಎರಡನೇ ಹಂತದ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತಾ, ನಾಡಿಯಾ, ಸೌತ್ 24 ಪರಗಣ, ನಾರ್ತ್ 24 ಪರಗಣ, ಹೌರಾ, ಹೂಗ್ಲಿ, ಪೂರ್ವ ಬರ್ಧಮಾನ್ ಮುಂತಾದ ಜಿಲ್ಲೆಗಳಲ್ಲಿ ಮತದಾನ ನಡೆದಿದೆ. ಮತದಾರರು ಈಗಾಗಲೇ ತಮ್ಮ ಅಭ್ಯರ್ಥಿಗಳ ಭವಿಷ್ಯವನ್ನು ಮತಪೆಟ್ಟಿಗೆಗೆ ಸೇರಿಸಿದ್ದಾರೆ. ಈ 142 ಕ್ಷೇತ್ರಗಳ ಪೈಕಿ ಅರ್ಧದಷ್ಟನ್ನು ಬಿಜೆಪಿ ಗೆದ್ದರೆ ಮಾತ್ರ ಅವರು ಈ ಬಾರಿ ಅಧಿಕಾರವನ್ನು ಹಿಡಿಯೋದಕ್ಕೆ ಸಾಧ್ಯ ಆಗಬಹುದು. ಕಳೆದ ಬಾರಿಯ ಹಾಗೆ ತೃಣಮೂಲ ಕಾಂಗ್ರೆಸ್ ಇಲ್ಲಿ ಪ್ರಾಬಲ್ಯವನ್ನು ಮೆರೆದಿದ್ದೇ ಆದರೆ ಬಿಜೆಪಿಯ ಆಸೆಗೆ ಈ ಬಾರಿ ಕೂಡ ತಣ್ಣೀರು ಬೀಳುತ್ತೆ ಅನ್ನೋದು ಬಂಗಾಳದ ರಾಜಕೀಯ ವಿಶ್ಲೇಷಕರ ಲೆಕ್ಕಾಚಾರ. ಇನ್ನು ಎಕ್ಸಿಟ್ ಪೋಲ್ ಲೆಕ್ಕಾಚಾರಗಳು ಬೇರೆ ಇವೆ. ಆ ಬಗ್ಗೆ ನೋಡೋದಕ್ಕೂ ಮುನ್ನ ಈ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಯಾವ್ಯಾವ ಪಕ್ಷಗಳ ಲೆಕ್ಕಾಚಾರಗಳು ಹೇಗಿವೆ ಅನ್ನೋದನ್ನ ಒಂದ್ಸರಿ ನೋಡ್ಬಿಡೋಣ. ಮೊದಲಿಗೆ ಭಾರತದ ಈಶಾನ್ಯ ರಾಜ್ಯಗಳಿಂದ ನಾವು ಪ್ರಾರಂಭ ಮಾಡೋದಾದ್ರೆ ಅಸ್ಸಾಮಲ್ಲಿ ಈ ಬಾರಿ ಯಾರು ಗೆಲ್ತಾರೆ ಅನ್ನೋ ಲೆಕ್ಕಾಚಾರ ಜೋರಾಗಿ ನಡೀತಿದೆ. ಬಿಜೆಪಿ ಏನೋ ಅಧಿಕಾರ ನಮ್ಮದೇ, ನಾವು 100 ಸೀಟುಗಳವರೆಗೆ ಗೆಲ್ತೀವಿ ಅಂತ ಹೇಳ್ಕೋತಾ ಇದ್ರೆ, ಕಾಂಗ್ರೆಸ್ ತರುಣ್ ಗೊಗೊಯ್ ನೇತೃತ್ವದಲ್ಲಿ ಈ ಬಾರಿ ಬಿಜೆಪಿಯನ್ನ ಮಣಿಸುವ ಪ್ರಯತ್ನಗಳನ್ನು ಮಾಡಿದೆ. ಅವರು ಗೆಲುವು ನಮ್ಮದೇ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಹಿಂಬಾಲಕರಂತೂ ಅಸ್ಸಾಮಲ್ಲಿ ಈ ಬಾರಿ ನಮ್ಮದೇ ಸರ್ಕಾರ, ರಾಹುಲ್ ಗಾಂಧಿ ಅವರ ನಾಯಕತ್ವಕ್ಕೆ ಈ ಬಾರಿ ದೊಡ್ಡ ಕೊಡುಗೆ ಸಿಗಲಿದೆ ಅಂತ ಹೇಳ್ಕೋತಾ ಇದ್ದಾರೆ. ಇನ್ನು ಬಿಜೆಪಿ ಗೆಲುವು ನಮ್ಮದೇ ಅಂತಿದೆ. ಹೇಮಂತ್ ಬಿಸ್ವಾ ಸರ್ಮಾ ಮುಂದಿನ ಬಾರಿ ಕೂಡ ಅಸ್ಸಾಂನ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ವಿಶ್ವಾಸ ಬಿಜೆಪಿಯದ್ದು. ಸೊ ಅಸ್ಸಾಮಲ್ಲಿ ಅಧಿಕಾರ ಹಿಡಿಯೋ ಕನಸು ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡಕ್ಕೂ ಇದೆ. ಇನ್ನು ಪಶ್ಚಿಮ ಬಂಗಾಳ, ಈ ಬಾರಿ ಏನಾದರೂ ಮಾಡಿ ಪಶ್ಚಿಮ ಬಂಗಾಳದ ಅಧಿಕಾರವನ್ನು ಹಿಡಿಬೇಕು ಅಂತ ಬಿಜೆಪಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದೆ. ಅಲ್ಲಿ ಕಾಂಗ್ರೆಸ್, ತೃಣಮೂಲ ಕಾಂಗ್ರೆಸ್ ಹಾಗೂ ಒಂದಷ್ಟು ಮುಸ್ಲಿಂ ಪಕ್ಷಗಳ ನಡುವೆ ಹಂಚಿ ಹೋಗಲಿರುವ ಮತ ವಿಭಜನೆಯ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಬಿಜೆಪಿ ಹವಣಿಸ್ತಾ ಇದೆ. ಮೊದಲ ಹಂತದಲ್ಲಿ ನಡೆದಿದ್ದ 152 ಕ್ಷೇತ್ರಗಳ ಚುನಾವಣೆಯಲ್ಲಿ ನಾವು 100ರ ಗಡಿಯನ್ನು ದಾಟಿ ಬಿಡ್ತೀವಿ ಅನ್ನೋ ಲೆಕ್ಕಾಚಾರ ಬಿಜೆಪಿಯದ್ದು. ಇಷ್ಟಾದರೂ ಎರಡನೇ ಹಂತದ ಚುನಾವಣೆಗಳು ನಡೆದಿರೋ ಕ್ಷೇತ್ರಗಳಲ್ಲಿ ಕಡಿಮೆ ಅಂದ್ರೂ 40% ಸೀಟುಗಳನ್ನಾದರೂ ಬಿಜೆಪಿ ಪಡಿಬೇಕಾಗತ್ತೆ. ಅದು ಸಾಧ್ಯ ಆದರೆ ಮಾತ್ರ ಅಧಿಕಾರಕ್ಕೆ ಅವರು ಹತ್ತಿರ ಆಗ್ತಾರೆ ಅನ್ನೋ ಲೆಕ್ಕಾಚಾರಗಳಿವೆ. ಇನ್ನು ಮಮತಾ ಬ್ಯಾನರ್ಜಿ ಅಂತೂ ಈ ಬಾರಿ ಕೂಡ ತುಂಬಾನೇ ಕಾನ್ಫಿಡೆಂಟ್ ಆಗಿ ಕಾಣ್ತಾ ಇದ್ದಾರೆ. ಮೊದಲ ಹಂತದ ಚುನಾವಣೆಯಲ್ಲಿ 40% ಕ್ಷೇತ್ರಗಳನ್ನ ಗೆದ್ರೂ ಕೂಡ ಎರಡನೇ ಹಂತದ ಚುನಾವಣೆಗಳಲ್ಲಿ ಉಳಿದ ಸ್ಥಾನಗಳನ್ನು ಗೆಲ್ಲುವ ಲೆಕ್ಕಾಚಾರ ಅವರದ್ದು. ಪಶ್ಚಿಮ ಬಂಗಾಳದಲ್ಲಿ ಒಟ್ಟು ಕ್ಷೇತ್ರಗಳ ಸಂಖ್ಯೆ 294. ಸೊ ಸರಳ ಬಹುಮತಕ್ಕೆ 148 ಕ್ಷೇತ್ರಗಳನ್ನು ಗೆಲ್ಲಬೇಕು. ಮೊದಲ ಹಂತದಲ್ಲಿ ಬಿಜೆಪಿಯ ಲೆಕ್ಕಾಚಾರದ ಹಾಗೆ ಅವರು 100 ಕ್ಷೇತ್ರಗಳನ್ನು ಗೆದ್ರೂ ಕೂಡ ಅಲ್ಲಿ ಟಿಎಂಸಿಗೆ 45ರಿಂದ 48 ಕ್ಷೇತ್ರಗಳು ಸಿಗುತ್ತವೆ. ಇನ್ನುಳಿದ ಪಕ್ಷಗಳು ಉಳಿದ ಸ್ಥಾನಗಳನ್ನು ಗೆದ್ದುಕೋಬಹುದು. ಆದರೆ ಎರಡನೇ ಹಂತದ ಚುನಾವಣೆಯಲ್ಲಿ ಬಿಜೆಪಿಗೆ ಕಡಿಮೆ ಅಂದ್ರೂ 50 ಸ್ಥಾನಗಳನ್ನು ಗೆಲ್ಲೇಬೇಕಾಗತ್ತೆ. ಅಥವಾ ಟಿಎಂಸಿಯಲ್ಲಿ 100ರ ಒಳಗೆ ಕುಸಿದ್ರೆ ಮಾತ್ರ ಬಿಜೆಪಿಗೊಂದು ಚಾನ್ಸ್ ಇರುತ್ತೆ. ಆದರೆ ಲೆಕ್ಕಾಚಾರಗಳು ಬೇರೆಯದ್ದೇ ಕಥೆಯನ್ನು ಹೇಳ್ತಾ ಇವೆ. ಈ ಎರಡನೇ ಹಂತದ ಮತದಾನ ನಡೆದ ಭಾಗದಲ್ಲಿ ಟಿಎಂಸಿ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಗೆಳೆಯರೆ, ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಪಶ್ಚಿಮ ಬಂಗಾಳದ ಒಟ್ಟು ಮತದಾರರ ಪೈಕಿ ಮುಸ್ಲಿಂ ಮತದಾರರು 30%, ಹಿಂದೂ ಮತದಾರರ ಸಂಖ್ಯೆ 68% ಅಂತ ಅಂದ್ಕೊಂಡ್ರೆ ಇನ್ನುಳಿದ 2% ಬೇರೆ ಬೇರೆ ಮತಗಳ ಜನ ಇದ್ದಾರೆ. ಇನ್ನು ಈ 30% ಮತಗಳು ಬಿಜೆಪಿ ಮತಗಳಲ್ಲ. ಇನ್ನುಳಿದ 70% ಅಲ್ಲಿ ಟಿಎಂಸಿ ಮತಗಳು ಕೂಡ ಇರುತ್ತವೆ. ಹೀಗಾಗಿ ಈ 70% ಏನಿದೆ ಅದರಲ್ಲಿ 65% ಬಿಜೆಪಿಗೆ ಬಂದ್ರೆ ಬಿಜೆಪಿಯಲ್ಲಿ ಸುಲಭವಾಗಿ ಅಧಿಕಾರವನ್ನ ಹಿಡಿಯೋದಕ್ಕೆ ಬೇಕಾದ ಮೆಜಾರಿಟಿಯನ್ನ ಗಳಿಸುವ ಅವಕಾಶ ಇರುತ್ತೆ. ಇನ್ನು ಇಲ್ಲಿ ಓವೈಸಿ ಸೇರಿದಂತೆ ಒಂದಷ್ಟು ಮುಸ್ಲಿಂ ಪಕ್ಷಗಳು ಕೂಡ ಕಣದಲ್ಲಿವೆ. ಆದರೆ ಅವರು ಎಷ್ಟರ ಮಟ್ಟಿಗೆ ವೋಟ್ ಕೇಳ್ತಾರೆ ಗೊತ್ತಿಲ್ಲ. ಇನ್ನು ರಾಹುಲ್ ಗಾಂಧಿ ಇತ್ತೀಚೆಗೆ ಮಮತಾ ಬ್ಯಾನರ್ಜಿ ವಿರುದ್ಧ ಮಾತಾಡಿದ್ರು, ಅದನ್ನು ನೀವು ಕೇಳಿರಬೇಕು. ಅದರ ಹಿಂದೆ ಕೂಡ ಒಂದು ಲೆಕ್ಕಾಚಾರ ಇದೆ. ಬಂಗಾಳದಲ್ಲಿ ಮಮತಾ ವಿರುದ್ಧ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಿಜೆಪಿಯನ್ನ ಆಯ್ಕೆ ಮಾಡಿಕೊಳ್ಳೋ ಹಿಂದೂ ಮತಗಳೇನಾದರೂ ಇದ್ರೆ ಅವುಗಳನ್ನು ಬಿಜೆಪಿಗೆ ಹೋಗದ ಹಾಗೆ ತಡೆದು ಕಾಂಗ್ರೆಸ್ ಕಡೆಗೆ ಸೆಳೆಯೋದಕ್ಕಾಗುತ್ತಾ ಅನ್ನೋ ಪ್ರಯತ್ನವನ್ನು ರಾಹುಲ್ ಗಾಂಧಿ ಮಾಡಿದ್ದಾರೆ. ಸೊ ಇಲ್ಲಿ ಯಾರ ಮತಗಳು ಎಲ್ಲೆಲ್ಲಿ ಛಿದ್ರ ಆಗುತ್ತವೆ ಅಥವಾ ಎಲ್ಲಿ ಕನ್ಸಾಲಿಡೇಟ್ ಆಗುತ್ತವೆ ಅನ್ನೋದರ ಮೇಲೆ ಈ ಬಾರಿ ಟಿಎಂಸಿ ಅಥವಾ ಬಿಜೆಪಿ ಅನ್ನೋದು ನಿರ್ಧಾರ ಆಗುತ್ತೆ. ಅಲ್ಲಿ ಯಾರೇ ಗೆದ್ದರೂ ಮಾರ್ಜಿನ್ ತುಂಬ ಥಿನ್ನಾಗಿರುತ್ತೆ. ಇನ್ನು ಎರಡನೇ ಹಂತದ ಮತದಾನ ನಡೆದ ಕ್ಷೇತ್ರಗಳಲ್ಲಿ ಟಿಎಂಸಿ 100ರ ಗಡಿಯನ್ನು ದಾಟಿಬಿಟ್ರೆ ಅಧಿಕಾರ ಸುಲಭವಾಗಿ ಅವರಿಗೆ ಸಿಗುತ್ತೆ. ಹಾಗಲ್ಲದೆ ಅಲ್ಲಿ ಟಿಎಂಸಿನ 80-85ರ ಒಳಗೆ ಕಟ್ ಹಾಕಿದರೆ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಗೆಲುವಿನ ನಗೆ ಬೀರೋ ಸಾಧ್ಯತೆ ಇರುತ್ತೆ, ಅದು ಕೂಡ ಸರಳ ಬಹುಮತದೊಂದಿಗೆ. ಇನ್ನು ಪುದುಚೇರಿ
ಪಂಚರಾಜ್ಯಗಳ ಚುನಾವಣೆಯಲ್ಲಿ ಲೋ ಪ್ರೊಫೈಲ್ ತರ ಕಾಣಿಸಿಕೊಂಡ ಚುನಾವಣೆ ಅಂದ್ರೆ ಅದು ಕೇಂದ್ರ ಆಡಳಿತ ಪ್ರದೇಶವಾದ ಪುದುಚೇರಿಯ ಚುನಾವಣೆ. ಅಲ್ಲಿ ಡಿಎಂಕೆ ಹಾಗೂ ಕಾಂಗ್ರೆಸ್ ಪಕ್ಷಗಳು ಹಾಗೆ ಬಿಜೆಪಿಯ ಮಿತ್ರ ಪಕ್ಷಗಳು ಪರಸ್ಪರ ಎದುರಾಗ್ತಾ ಇವೆ. ಎನ್ ರಂಗಸ್ವಾಮಿ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಅಲ್ಲೇ ಇದ್ದ ರಂಗಸ್ವಾಮಿ ಕಾಂಗ್ರೆಸ್ನಿಂದ ಹೊರಬಂದು NR ಕಾಂಗ್ರೆಸ್ ಅನ್ನ ಮಾಡಿಕೊಂಡ್ರು. ಈಗ ಅವರು NDA ಜೊತೆ ಇದ್ದಾರೆ. ಸೊ ಈ ಬಾರಿ ಕೂಡ ಪುದುಚೇರಿಯ ಅಧಿಕಾರ ಹಿಡಿಯೋ ಲೆಕ್ಕಾಚಾರ ಮತ್ತು ವಿಶ್ವಾಸ ಅವರದ್ದಾಗಿದೆ. ಇನ್ನು ಅಲ್ಲಿ DMK ಹಾಗೂ ಕಾಂಗ್ರೆಸ್ ಈ ಬಾರಿ ಅಧಿಕಾರ ಹಿಡಿಯೋದು ನಾವೇ ಅಂತ ಅಂದ್ಕೋತಾ ಇವೆ. ಆದ್ರೆ ಅವರ ಕನಸಿಗೆ TVK ಅಡ್ಡಿಯಾಗಬಹುದು ಅಂತ ಹೇಳಲಾಗ್ತಾ ಇದೆ. ಅದು ಕೇಂದ್ರ ಆಡಳಿತ ಪ್ರದೇಶ. ಆದ್ರೆ DMK ಹಾಗೂ ಬಿಜೆಪಿಗೆ ಪ್ರತಿಷ್ಠಿತ ಕಣವಾಗಿ ಬದಲಾಗಿದೆ. ಇನ್ನು ತಮಿಳುನಾಡು, ಅಲ್ಲಿ ಬಿಜೆಪಿಯ ಲೆಕ್ಕಾಚಾರಗಳು ಬೇರೆಯದ್ದೇ ಸ್ವರೂಪವನ್ನು ಪಡ್ಕೊಂಡಿವೆ. ಇಷ್ಟು ದಿನ DMK ಹಾಗೂ AIADMK ನಡೀತಿದ್ದ ಪೈಪೋಟಿಗೆ ಈ ಬಾರಿ TVK ಎಂಟರ್ ಆಗಿದೆ. AIADMK ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳ ಜೊತೆ ಕೈ ಜೋಡಿಸಿದ್ರೆ DMK ಕಾಂಗ್ರೆಸ್, ಮುಸ್ಲಿಂ ಲೀಗ್ ಮತ್ತು ಕಮ್ಯುನಿಸ್ಟ್ ಪಕ್ಷಗಳ ಜೊತೆ ಇನ್ನಷ್ಟು ಪ್ರಾದೇಶಿಕ ಪಕ್ಷಗಳ ಕೂಟವನ್ನು ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿದೆ. ಈ ಬಾರಿ ಏನಾದರೂ ಮಾಡಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ DMK ಪ್ರಯತ್ನ ಪಡ್ತಾ ಇದ್ರೆ ತಾನು ಸರ್ಕಾರವನ್ನ ರಚನೆ ಮಾಡಬೇಕು ಅಂತ AIADMK ಮತ್ತು ಬಿಜೆಪಿ ಕೂಟ ಬಯಸ್ತಾ ಇದೆ. ಆದ್ರೆ ಇದೆಲ್ಲದರ ನಡುವೆ ಡಾರ್ಕ್ ಹಾರ್ಸ್ ತರ ಕಾಣಿಸ್ತಾ ಇರೋದು ವಿಜಯ್ ಅವರ TVK ಎಷ್ಟು ಸೀಟುಗಳನ್ನ ಗೆದ್ದುಕೊಳ್ಳುತ್ತೆ ಅನ್ನೋದು ಯಾರಿಗೂ ಮುಖ್ಯ ಆಗ್ತಾ ಇಲ್ಲ. ಆದ್ರೆ ಅವರು DMKಯ ಎಷ್ಟು ಓಟುಗಳನ್ನ ಕೀಳ್ತಾರೆ ಅನ್ನೋದು ಹೆಚ್ಚು ಚರ್ಚೆಗೀಡಾಗ್ತಾ ಇದೆ. ಕೆಲವರಂತೂ ವಿಜಯ್ ಇಲ್ಲದೆ ಸರ್ಕಾರ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕೆಲವರು DMKಯನ್ನ ವಿಜಯ್ ಈ ಬಾರಿ ಸೋಲಿಸಿ NDAಗೆ ಗೆಲುವನ್ನ ಕೊಡಿಸ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಲ್ಲಿ ಕೂಡ ಒಂದು ವೋಟ್ ಶೇರಿಂಗ್ ಲೆಕ್ಕಾಚಾರ ಇದೆ. TVK ಈ ಬಾರಿ ಒಟ್ಟು ವೋಟಿಂಗ್ ಅಲ್ಲಿ 25% ಮತಗಳನ್ನ ಕಿತ್ತರೆ, ಹಾಗೆ AIADMK ಕಳೆದ ಬಾರಿಗಿಂತ 1% ಹೆಚ್ಚುವರಿ ಮತಗಳನ್ನು ಪಡ್ಕೊಂಡ್ರೂ ಕೂಡ DMK ಅಧಿಕಾರದಿಂದ ಈ ಬಾರಿ ದೂರ ಆಗುತ್ತೆ. ಹಾಗಲ್ಲದೆ ವಿಜಯ್ 32% ದಾಟಬಿಟ್ರೆ ಅಲ್ಲಿ ಹಂಗ್ ಅಸೆಂಬ್ಲಿ ನಿರ್ಮಾಣ ಆಗುತ್ತೆ. ಇನ್ನು 35%ಗಿಂತ ಹೆಚ್ಚು ಮತಗಳು ವಿಜಯ್ಗೆ ಬಂದು ಮತ್ತೊಂದು % AIADMK ತನ್ನ ಮತಗಳ ಶೇರನ್ನ ಹೆಚ್ಚು ಮಾಡಿಕೊಂಡ್ರೆ ಅಲ್ಲಿ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿಬಿಡೋದಕ್ಕೆ ಅವಕಾಶ ಕೂಡ ಇರುತ್ತೆ. ಸೊ ತಮಿಳುನಾಡಿನ ಫಲಿತಾಂಶದ ಕಡೆಗೆ ಎಲ್ಲರ ಕುತೂಹಲದ ಕಣ್ಣು ಇದೆ. ಇನ್ನು ಕೇರಳ, ಅಲ್ಲಿ ಎಡಪಕ್ಷಗಳ ನೇತೃತ್ವದ LDF ಹಾಗೂ ಕಾಂಗ್ರೆಸ್ ನೇತೃತ್ವದ UDF ನಡುವೆ ನೇರ ಹಣಾಹಣಿ ಇದೆ. ಇಂಡಿ ಕೂಟದಲ್ಲಿ ಮಿತ್ರ ಪಕ್ಷಗಳಾಗಿರುವ ಕಮ್ಯುನಿಸ್ಟ್ ಪಕ್ಷಗಳು ಹಾಗೂ ಕಾಂಗ್ರೆಸ್ ಇಲ್ಲಿ ಮಾತ್ರ ಬದ್ಧ ವೈರಿಗಳಂತೆ ಹೋರಾಟ ಮಾಡ್ತಾ ಇವೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಗೆಲುವಿನ ಉನ್ಮಾದ ಎಷ್ಟು ಹೆಚ್ಚಾಗಿದೆ ಅಂದ್ರೆ ಸಾಕಷ್ಟು ಮಂದಿ ಮುಖ್ಯಮಂತ್ರಿ ಪಟ್ಟವನ್ನ ಏರೋದಕ್ಕೆ ಹೊಸ ಬಟ್ಟೆಗಳನ್ನ ಸಿದ್ಧ ಮಾಡ್ಕೋತಾ ಇದ್ದಾರಂತೆ. ಅಲ್ಲಿ ಈಗಾಗಲೇ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಲಾಬಿ ಕೂಡ ಶುರುವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಕಮ್ಯುನಿಸ್ಟರು ಗ್ರೌಂಡ್ ವರ್ಕ್ ಮೂಲಕ ಹಾಗೂ ತಮ್ಮ ಆಡಳಿತದ ಸಾಧನೆಗಳನ್ನು ಜನರಿಗೆ ತಲುಪಿಸುವ ಮೂಲಕ ಗೆಲುವು ನಮ್ಮದೇ, ನಾವು ಈ ಬಾರಿ ಗೆಲ್ತೀವಿ ಅಂತ ಹೇಳ್ಕೊತಾ ಇದ್ದಾರೆ. ಆದರೆ 3ನೇ ಬಾರಿ ಕೇರಳದಲ್ಲಿ ಅಧಿಕಾರ ಹಿಡಿಯೋದು ಸುಲಭ ಅಲ್ಲ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿದೆ. ಒಂದು ವೇಳೆ ಈ ಬಾರಿನೂ ಅಲ್ಲಿ ಕಮ್ಯುನಿಸ್ಟರು ಗೆದ್ದು ಬಿಟ್ರೆ ಅದು ಕೇರಳದ ಮಟ್ಟಿಗೆ ದಾಖಲೆಯಾಗಿ ಉಳ್ಕೊಳ್ಳುತ್ತೆ. ಇನ್ನು ಬಿಜೆಪಿ ಅಧಿಕಾರಕ್ಕೆ ಬರುವ ಅವಕಾಶಗಳು ಕೇರಳದಲ್ಲಿಲ್ಲ. ಆದರೆ ಒಂದಷ್ಟು ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ಮೂಲಕ ಈ ಬಾರಿ ಕೇರಳದಲ್ಲಿ ಬಾವುಟ ನೆಡಬೇಕು ಅಂತ ಬಿಜೆಪಿ ಪ್ರಯತ್ನವನ್ನು ಪಡ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು 5 ಚುನಾವಣೆಗಳ ಬಗ್ಗೆ ಆಯಾ ಪಕ್ಷಗಳಲ್ಲಿ ಹಾಗೂ ರಾಜಕೀಯ ವಲಯದಲ್ಲಿರುವ ಅನಿಸಿಕೆಗಳು. ಇನ್ನು ಅಂತಿಮ ಹಂತದ ಮತದಾನ ಮುಗಿದ ಕೂಡಲೇ ಚುನಾವಣಾ ಸಮೀಕ್ಷೆಗಳು ಕೂಡ ಹೊರಬಿದ್ದಿವೆ. ಅದರಲ್ಲಿ ಸಾಕಷ್ಟು ಸಮೀಕ್ಷೆಗಳು ತಮಿಳುನಾಡಲ್ಲಿ DMKಗೆ ಮುನ್ನಡೆಯನ್ನು ಕೊಟ್ಟಿವೆ. ಸಮೀಕ್ಷೆಗಳ ಪ್ರಕಾರ ತಮಿಳುನಾಡಲ್ಲಿ DMK 120ರಿಂದ 140 ಸೀಟುಗಳನ್ನು ಗೆಲ್ಲುತ್ತೆ. NDA 65ರಿಂದ 85 ಸೀಟುಗಳಿಗೆ ತೃಪ್ತಿ ಪಟ್ಕೋಬೇಕಾದ್ರೆ ವಿಜಯ್ ಕೂಡ 1ರಿಂದ 6 ಸೀಟುಗಳನ್ನು ಗೆಲ್ಲೋ ಸಾಧ್ಯತೆಗಳಿವೆ ಅಂತ ಸಮೀಕ್ಷೆಗಳು ಹೇಳ್ತಾ ಇವೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಬಹುತೇಕ ಎಲ್ಲ ಸಮೀಕ್ಷೆಗಳು ಬಿಜೆಪಿಗೆ ಗೆಲುವು ಸಿಗುತ್ತೆ ಅಂತ ಹೇಳ್ತಾ ಇವೆ. ಅಲ್ಲಿ ಬಿಜೆಪಿ 140ರಿಂದ 160ರವರೆಗೆ ಸೀಟುಗಳನ್ನು ಗೆಲ್ಲಬಹುದು ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ರೆ TMC 120ರಿಂದ 140 ಸೀಟುಗಳನ್ನು ಗೆಲ್ಲೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅಸ್ಸಾಮಲ್ಲಿ ಈ ಬಾರಿ ಕೂಡ NDAನೇ ಬರುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಾ ಇವೆ. ಅಲ್ಲಿ NDA 80ರಿಂದ 95 ಸ್ಥಾನಗಳನ್ನು ಗೆಲ್ಲೋ ಸಾಧ್ಯತೆಗಳಿದ್ದು ಕಾಂಗ್ರೆಸ್ 25ರಿಂದ 30 ಸ್ಥಾನಗಳಿಗೆ ತೃಪ್ತಿ ಪಟ್ಕೋಬೇಕಾಗತ್ತೆ ಅನ್ನೋದು ಸಮೀಕ್ಷೆಗಳ ವರದಿ. ಹಾಗೆ ಅತ್ಯಂತ ಕುತೂಹಲವನ್ನು ಕೆರಳಿಸಿರುವ ಕೇರಳ ರಾಜ್ಯದಲ್ಲಿ ಈ ಬಾರಿ LDF ಅಧಿಕಾರಕ್ಕೆ ಇರುವುದು ಕಷ್ಟ ಅನ್ನೋದು ಸಮೀಕ್ಷೆಗಳು ಹೇಳ್ತಾ ಇರೋ ಮಾತು. ಅಲ್ಲಿ ಆಡಳಿತಾರೂಢ LDF 60ರಿಂದ 65 ಸ್ಥಾನಗಳನ್ನು ಪಡ್ಕೊಂಡ್ರೆ
UDFಗೆ 70ರಿಂದ 75 ಸ್ಥಾನಗಳು ಸಿಗೋ ಸಾಧ್ಯತೆಗಳಿವೆ. ಹಾಗೆ NDA ಅಂದರೆ ಬಿಜೆಪಿ ಮತ್ತದರ ಅಂಗಪಕ್ಷಗಳು ಕೂಡ ಈ ಬಾರಿ ಕೇರಳದಲ್ಲಿ ಖಾತೆ ಓಪನ್ ಮಾಡೋ ಸಾಧ್ಯತೆಗಳಿವೆ. ಅಲ್ಲಿ ಬಿಜೆಪಿ ನೇತೃತ್ವದ NDA ಸುಮಾರು 5 ಕ್ಷೇತ್ರಗಳವರೆಗೆ ಗೆಲ್ಲುವ ಸಾಧ್ಯತೆಗಳನ್ನ ಸಮೀಕ್ಷೆಗಳು ತೋರಿಸ್ತಾ ಇವೆ. ಇನ್ನು ಪುದುಚೇರಿ ಬಗ್ಗೆ ಸಮೀಕ್ಷೆಗಳು ಕೂಡ ತುಂಬಾ ಹೆಚ್ಚು ಗಮನವನ್ನ ಕೊಟ್ಟಂತಿಲ್ಲ. ಅಲ್ಲಿ 50-50 ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕೆಲ ಸಮೀಕ್ಷೆಗಳ ಪ್ರಕಾರ ಈ ಬಾರಿ ಕೂಡ ಆಡಳಿತಾರೂಢ NDA ಅಲ್ಲಿ ಸರ್ಕಾರವನ್ನ ರಚಿಸುವ ಸಾಧ್ಯತೆಗಳಿವೆ. ಇನ್ನು ಸಮೀಕ್ಷೆಗಳು ಎಲ್ಲ ಬಾರಿಯೂ ನಿಜ ಆಗ್ಲೇಬೇಕು ಅಂತೇನಿಲ್ಲ. ಬಿಜೆಪಿಗೆ ಗೆಲುವು ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಈ ಹಿಂದೆ ಹೇಳಿದ್ದ ರಾಜ್ಯಗಳಲ್ಲಿ ಬಿಜೆಪಿ ಮೆಜಾರಿಟಿಯನ್ನ ಪಡ್ಕೊಂಡಿದ್ದಿದೆ. ಇನ್ನು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಸಮೀಕ್ಷೆಗಳು ಉಲ್ಟಾದ ಉದಾಹರಣೆಗಳಿವೆ. ಬಿಜೆಪಿಗೆ ಸಂಪೂರ್ಣ ಬಹುಮತ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ವು, ಆದ್ರೆ ಅದು ಸಾಧ್ಯ ಆಗಲಿಲ್ಲ. ಸೊ ಎಲ್ಲ ಬಾರಿಯೂ ಸಮೀಕ್ಷೆಗಳೇ ನಿಜ ಆಗತ್ವೆ ಅಂತಲ್ಲ, ಸಮೀಕ್ಷೆಗಳು ಕೆಲ ಬಾರಿ ನಿಜ ಆಗೋ ಸಾಧ್ಯತೆಗಳು ಇರುತ್ತವೆ. ಹೀಗಾಗಿ ಅಂತಿಮ ಫಲಿತಾಂಶಕ್ಕಾಗಿ ನಾವು ಮೇ 4ನೇ ತಾರೀಖಿನವರೆಗೆ ಕಾಯಬೇಕಾದ ಅಗತ್ಯ ಇರುತ್ತೆ. ಇದು ಗೆಳೆಯರೆ ಚುನಾವಣೆಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.